ನಮಸ್ಕಾರ ಎಲ್ರಿಗೂ. ಉತ್ತರ ಕರ್ನಾಟಕ ಮಂದಿಗೆ ಹಾಗೂ ಇಡೀ ನನ್ನ ಕರ್ನಾಟಕದ ಮಂದಿಗೆ. ನಾ ಇವತ್ತು 4:15ಗೆ ಎದ್ದು ಹೊರಗೆ ಬಾಗ್ಲ ಬಳ್ಯಾಕಂತ ಹೋದೆ ರೀ. ನಮ್ಮ ಮನಿ ಪ್ಲ್ಯಾಂಟ್ ಭಾಳ ಚಂದ ಚಿಗುತ್ತಿತ್ತು. ಅದ್ರ ಜೊತೆಗೆ ಬೆಳಗ್ಗೆ ಮುಂಜಾನೆ 4:15ಗೆ ನಂದು ತುಳಸಿ ಗಿಡದ ಪೂಜೆ ಆಗಿತ್ತು. ಹಸಿ ಶುಂಠಿ ತಂದಿದ್ವಿ ರೀ ಮಾರ್ಕೆಟಿಂದ. ಭಾಳ ಮಣ್ಣಿತ್ತು. ಅದನ್ನೇನು ಮಾಡಿದೆ, ಒಂದು 4-5 ಸತಿ ನೀರಾಗ ಸ್ವಚ್ಛಂಗೆ ತೊಳೆದು ಒಂದು ಒಣ ಬಟ್ಟೆ ಮೇಲೆ ಆರಾಕ ಹಾಕಿದ್ದೆ ರೀ. ಅದು ಚೆಂದಂಗೆ ಆರಿ ಈ ಥರ ಒಣಗಿತ್ತು ನೋಡ್ರಿ. ಅದನ್ನು ಎಲ್ಲ ಒಂದು ಕಡೆ ತೆಗೆದಿಟ್ಕೊಂಡು ಅದನ್ನು ಅರಿಬಿನ ಮತ್ತು ಒಗ್ಯಾಕೆ ಹಾಕಿ ಹಸಿ ಶುಂಠಿನೆಲ್ಲ ಒಂದು ಕಡೆ ಇಟ್ಕೊತ ಬಂದು. ಹಸಿ ಶುಂಠಿನ ಈ ರೀತಿ ನೀವು ತಂದು ತೊಳೆದು ಇಟ್ಕೊಂಡ್ಬಿಟ್ರಿ ಅಂದ್ರೆ ಒಂದು ವಾರದ ಮಟ್ಟ ನಿಮಗೆ ಚಿಂತಿರಂಗಿಲ್ಲ. ಸೊ ಹಾಲು ಇತ್ತು ರೀ, ರಾತ್ರಿ ಹಾಲು. ಅದಕ್ಕೆ ನಾ ಏನು ಮಾಡಾಕತ್ತೆ, ಶುಂಠಿ ಚಹಾ ಮಾಡಿದ್ರಾತು. ಹಸಿ ಶುಂಠಿ ಹೆಂಗೋ ಐತಿ ಅಂತಂದು ಹೇಳಿ ಹಸಿ ಶುಂಠಿ ಚಹಾ ಮಾಡಿದ್ರಾತಂತಂದು ಹೇಳಿ ಚಹಾ ಮಾಡತ್ತೇನೆ ರೀ. ಈಗ ಹಸಿ ಶುಂಠಿನ ಒಂದು ಪೀಸ್ ತೊಗೊಂಡು ಅದನ್ನು ಚೆಂದಂಗೆ ನೀಟಂಗೆ ಅದ್ರ ಮ್ಯಾಗಿನ ಸಿಪ್ಪಿ ತೆಗೆದು ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಸಣ್ಣಗೆ ಅಬಡ ಜಬಡ ಜಜ್ಜಿ ಚಾಕ್ ಹಾಕ್ಕೊಂಡು ಚಹಾ ಮಾಡಿಕೊಂಡು ಕುಡಿದ್ರಿ ಅಂತಂದ್ರೆ ಒಂದೇ ಪಟ್ಟಿಗೆ ನಿಮ್ಮ ತಲೆನೂ ಎಲ್ಲ ಹೋಗ್ಬಿಡ್ಬೇಕು. ಹಂಗಿರ್ತದೆ ರೀ ಹಸಿ ಶುಂಠಿ ಚಹಾ ಅಂತಂದ್ರೆ. ಅದಕ್ಕೆ ನಾ ಇಲ್ಲೇನು ಮಾಡತ್ತೀನಿ, ಹಸಿ ಶುಂಠಿ ನೋಡಿರಿ ಒಂದು ಸಣ್ಣ ಲೇಯರ್ ಮಾಡ್ಕೊಂಡು ತಕ್ಕೊಂಡ್ರಿ ಅಂತಂದ್ರೆ ಭಾಳ ನೀಟಾಗಿ ಬರ್ತೈತೆ ರೀ ಹಸಿ ಶುಂಠಿದು ಸಿಪ್ಪಿ. ಅದನ್ನು ತಕ್ಕೊಂಡು ನೀಟಾಗಿ ಹಸಿ ಶುಂಠಿ ಸಿಪ್ಪಿ ತಕ್ಕೊಂಡು ಅದನ್ನು ನೀಟಾಗಿ ಸ್ಲೈಸ್ ಮಾಡಿ ಇಟ್ಕೋಬೇಕು. ಶುಂಠಿ ಚಹಾ ಕುಡಿದ್ರಿಂದ ತಲೆನೋವು ಅಷ್ಟು ಹೋಗೋದಲ್ರಿ, ಕಫ ನಿವಾರಣೆನೂ ಆಕತಿ. ಯಾಕಂದ್ರೆ ನಾವು ರೆಗ್ಯುಲರಾಗಿ ಹಾಲಿನ ಚಹಾ ಹಾಲನ್ನ ಉಪಯೋಗ ಮಾಡಿ ಚಹಾ ಕುಡಿಯೋದ್ರಿಂದ ಕಫ ಪ್ರಕೃತಿ ಇರೋರಿಗೆ ಕಫ ಜಾಸ್ತಿ ಆಕೈತಿ ರೀ. ಹೀಟ್ ಪ್ರಕೃತಿ ಇರೋರಿಗೆ ಸ್ವಲ್ಪ ಹೀಟ್ ಆಕೈತಿ. ಆದ್ರೆ ಇಲ್ಲಿ ನಾವು ಹಸಿ ಶುಂಠಿ ದಿನಾಲೂ ಮನ್ಯಾಗ ಚಹಾ ಮಾಡೋ ಹೊತ್ನಾಗ ಯೂಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೂ ಹಸಿ ಶುಂಠಿ ಭಾಳ ಹೆಲ್ಪ್ ಮಾಡ್ತದೆ ರೀ. ತಲೆನೋವು ಆಗಲಿ ಅಥವಾ ಕೂದಲದ ಆರೋಗ್ಯಕ್ಕಾಗಲಿ ಅಥವಾ ನಿಮಗೆ ಕಫ ನಿವಾರಣೆ ಆಗಬೇಕು ಅಂತಂದ್ರೆ ಈ ಹಸಿ ಶುಂಠಿನ ದಿನ ಒಂದು ಸ್ವಲ್ಪ ಚಾಕ್ ಹಾಕ್ಕೊಂಡು ಕುಡಿದು ನೋಡಿರಿ, ನಿಮ್ಮ ಹೆಲ್ತ್ ಎಷ್ಟು ಇಂಪ್ರೂವ್ ಆಕೈತಿ ಅಂತಂದು ಹೇಳ್ರಿ ನಾನು. ಸೊ ಹಸಿ ಶುಂಠಿನ ಎಲ್ಲನೂ ನೀಟಾಗಿ ಸಿಪ್ಪಿ ತೆಗೆದು ಸ್ಲೈಸ್ ಮಾಡಿ ಇಟ್ಕೊಂಡಿಂದ ಒಂದು ಸ್ವಲ್ಪ ಇದನ್ನು ನಾ ಏನು ಮಾಡ್ತೇನೆ ರೀ, ಚಟ್ನಿಗೆ ಇಟ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿಗೂ ಇಟ್ಕೊತೀನಿ, ಒಂದು ಸ್ವಲ್ಪ ಹಸಿ ಶುಂಠಿ ಚಹಾ ಮಾಡೋಕ್ಕೂ ಇಟ್ಕೊತೇನೆ ರೀ. ಹಿಂಗೆ ಒಂದು ಸ್ವಲ್ಪ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದ ಶುಂಠಿನ ಕುಟಾಣಿ ಕಲ್ನ್ಯಾಗ ಕುಟ್ಟಿಟ್ಕೊತೇನೆ ರೀ. ಒಂದು ಕಡೆ ಚಹಾ ದಬ್ರಿ ಆನ್ ಮಾಡಿ ಹಾಲು ಹಾಕಿದ ದಬ್ರಿಗೆ ಒಂದು ಸ್ವಲ್ಪ ಚಹಾ ಪುಡಿ ಹಾಕಿ ಕುದಿಯಾಕ ಬಿಡ್ಬೇಕು. ಇನ್ನೊಂದು ಕಡೆ ನಾವು ಸಕ್ರೆ ಚಹಾನ ಕುಡಿಯೋಂಗಿಲ್ಲ ರೀ. ನಾನು ಚಹಾಕ್ಕೆ ಬೆಲ್ಲ ಯೂಸ್ ಮಾಡ್ತೀನಿ. ಅದಕ್ಕೆ ಬೆಲ್ಲನ ಎಷ್ಟು ಬೇಕು ನಿಮ್ಮ ಚಹಾಕ್ಕೆ ಅಷ್ಟು ನಾ ಏನು ಮಾಡೇನಿ ರೀ, ಜಜ್ಜಿ ಇಟ್ಕೊಂಡೇನಿ. ಅದ್ರ ಜೊತೆಗೆ ನಿಮಗೆ ಹಸಿ ಶುಂಠಿನೂ ಏನು ಮಾಡೇನಿ ರೀ, ಜಜ್ಜಿ ಇಟ್ಕೊಳತ್ತೇನೆ ರೀ. ಒಂದು ಗಮನಕ್ಕಿರಲಿ ನಿಮ್ಗೆ ಈ ಸಮಯದಾಗ, ಅಂದ್ರೆ ಶುಂಠಿ ಜಜ್ಜೋ ಟೈಮ್ನಾಗ ನಾವು ಅದೇ ಕಲ್ಲೊಳಗೆ ಏನು ಮಾಡಿರ್ತೇವೆ ರೀ, ಕೆಲವೊಂದು ಸತಿ ಡೈಲಿ ಯೂಸ್ ಒಳಗೆ ಬೆಳ್ಳುಳ್ಳಿನೂ ಜಜ್ಜಿರ್ತೇವೆ ರೀ. ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿದ ಕಲ್ನ್ಯಾಗ ಏನು ಮಾಡಬಾರ್ದ್ರಿ, ಹಸಿ ಶುಂಠಿ ಜಜ್ಜಿದ್ರೆ ಚಹಾ ನಿಮಗೆ ಬೆಳ್ಳುಳ್ಳಿ ವಾಸನೆ ಬರ್ತದೆ. ಬೆಳ್ಳುಳ್ಳಿ ವಾಸನೆ ಚಹಾನ ನಿಮ್ಗೆ ಕುಡಿಯೋಕ್ಕಾಗಂಗಿಲ್ಲ. ಅದಕ್ಕೆ ಏನು ಮಾಡಿರಿ ನೀವು, ನಾನು ಅದನ್ನೇನು ಮಾಡಿದೆ, ನನ್ನ ಕುಟಾಣಿನ ಉಲ್ಟಾ ಮಾಡಿ ಒಂದು ಸೈಡಿಗೆ ಜಜ್ಕೊಂಡೆ. ಹಸಿ ಶುಂಠಿನ ಜಜ್ಕೊಂಡಿದ್ದು ಶುಂಠಿ ಹಾಕಿದ ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಈಗ ಚಹಾನ ಚೆಂದಂಗೆ ಕುದಿಸ್ಬೇಕ್ರಿ. ಅದನ್ನು ಚಹಾ ಚೆಂದಂಗೆ ಕುದಿಬೇಕ್ರಿ. ಅದು ಚಹಾ ಕುದಿಯತ್ತೈತದು. ಚಹಾ ಕುದ್ದು
ಮಸ್ತಾಗ ಕಲರ್ ಬಿಡ್ಬೇಕ್ರಿ ಚಹಾ ಪುಡಿ ಅಂದ್ರೆ ಶುಂಠಿ ರಸ ಎಲ್ಲ ಚಾಕ ಇಳಿದಿರ್ತೈತಿ. ಆವಾಗ ಚಹಾ ಪುಡಿದು ಚೆಂದಂಗೆ ಕುದ್ದು ಕಲರ್ ಬಿಟ್ಟಿರ್ತೈತಿ. ಅದ್ರ ಜೊತೆಗೆ ಬೆಲ್ಲ ಕುದ್ದು ಒಂದು ಎರಡು ಕುದಿ ಬರ್ಬೇಕ್ರಿ ಚಹಾದು. ಉಕ್ಕಿದ ತಕ್ಷಣ ಚಹಾನ ಸೋಸ್ಬೇಡ್ರಿ. ಚಹಾ ಮಾಡೋ ಹೊತ್ನಾಗ ಯಾವಾಗಲೂ ಏನು ಮಾಡ್ಬೇಕ್ರಿ, ಒಂದು 2 ಸತಿ ಹಿಂಗೆ ಅಳಿಯಾಡ್ಸಿ ಇಟ್ರಿ ಅಂತಂದ್ರೆ ಅದು ಚೆಂದಂಗೆ ಕುದಿತೈತೆ ರೀ. ಹಿಂಗೆ ಚೆಂದಂಗೆ ಕುದ್ದಿದ್ದ ಚಹಾನ ನಾವು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನಂತೇವೆ ರೀ, ಕೇಟಿ ಚಹಾ ಅಂತ ಹೇಳಿ ಕರಿತೇವೆ. ಸೊ ಈಗ ನಂದು ಬೆಲ್ಲದ ಹಸಿ ಶುಂಠಿದು ಕೇಟಿ ಚಹಾ ಈಗ ರೆಡಿ ಆಯ್ತು ನೋಡ್ರಿ. ನೀವು ಒಂದು ಸತಿ ಮನ್ಯಾಗ ಹಿಂಗೆ ಟ್ರೈ ಮಾಡಿರಿ. ಹಸಿ ಶುಂಠಿ ಚಹಾನ ಹೆಂಗಿರ್ತತಿ ಅಂತ ಹೇಳ್ರಿ. ನಾ ಈಗ ಚಹಾನ ಕಪ್ಪಿಗೆ ಸೋಸಾಕತ್ತೇನೆ ರೀ. ಸೋಸಿ ಚಹಾ ಮಸ್ತಾಗ ಚಹಾ ಕುಡಿಯೋಣ ಬರ್ರಿ. ಮಸ್ತಾಗಿ ಹಸಿ ಶುಂಠಿ ಚಹಾ ರೆಡಿ ಆಯ್ತು ನೋಡ್ರಿ. ಈ ಚಹಾನ ಮಸ್ತಾಗಿ ಬೆಳಗ್ಗೆ ತಂಪು ವಾತಾವರಣದಾಗ ನೀವು ಆರಾಮ್ಸೆ ಟೇಸ್ಟ್ ಮಾಡ್ಬೋದು ರೀ. ನೋಡಿರಿ ಕಲರು ಎಷ್ಟು ಚಂದ ಬಿಟ್ಟೈತಿ. ಮಸ್ತ್ ಶುಂಠಿ ಚಹಾ ಕುಡ್ಕೊತ ಒಂದಿಟ್ಟು ಕೊಬ್ಬರಿ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಳಕತ್ತೇನೆ ರೀ. ಕೊಬ್ಬರಿನ ಸ್ವಲ್ಪ ಹಸಿ ತೊಳೆದಿದ್ದೆ ರೀ. ಅದಕ್ಕೆ ಅದನ್ನು ಒಣ ಬಟ್ಟೆ ತೊಗೊಂಡು ಒರೆಸಾಕತ್ತೇನೆ. ಎಲ್ಲ ಕೊಬ್ಬರಿನೂ ನೀಟಾಗಿ ಒಣ ಬಟ್ಟೆ ತೊಗೊಂಡು ಒರೆಸಿಂದ ಕೊಬ್ಬರಿ ಚಟ್ನಿಗೆ ಸ್ಲೈಸ್ ಮಾಡಿ ಇಟ್ಕೊಬೇಕ್ರಿ. ಕೊಬ್ಬರಿ ಚಟ್ನಿಗೆ ನಾವು ಕೊಬ್ಬರಿನ ಹಸಿ ಕೊಬ್ಬರಿನ ಯೂಸ್ ಮಾಡೋದಾದ್ರೆ ನಿಮಗೆ ಈ ರೀತಿ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡ್ರೆ ಏನು ತೊಂದರೆ ಆಗಂಗಿಲ್ಲ ರೀ. ಇಲ್ಲ ನಮ್ಮ ಒಣ ಕೊಬ್ಬರಿ ಯೂಸ್ ಮಾಡ್ತೇವೆ ಅಂತಂದ್ರೆ ಅದನ್ನ ಏನು ಮಾಡಿರಿ, ನೀವು ಒಂದಿನ ರಾತ್ರಿನ ನೆನೆಸಿಟ್ರೆ ಆ ಚಟ್ನಿನೂ ಚಲೋ ಆ ಕೊಬ್ಬರಿ ಚಟ್ನಿನೂ ಚಲೋ ಆಕತ್ರಿ. ನಾನಿಲ್ಲೇ ಹಸಿ ಕೊಬ್ಬರಿನ ತೊಗೊಂಡಿದ್ದರೆ ಅದಕ್ಕೆ ಹೀಗಾಗಿ ನೀಟಾಗಿ ಸ್ಲೈಸ್ ಮಾಡಿ ಇಟ್ಕೊಳತ್ತೈತೆ. ಎಲ್ಲ ಕೊಬ್ಬರಿನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಚಟ್ನಿ ಭಾಳ ಚಲೋ ಬರ್ತೈತೆ ರೀ. ಅಂದ್ರೆ ಮಿಕ್ಸಿಗೆ ತ್ರಾಸ ಆಗಂಗಿಲ್ಲ ರೀ. ನಾವು ಮಿಕ್ಸಿಗೆ ತ್ರಾಸ ಆಗಬಾರ್ದು ಅಂತಂದ್ರೆ ಕೊಬ್ಬರಿನ ಭಾಳ ಚೆಂದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡು ಹಾಕ್ಬೇಕ್ರಿ. ಇಲ್ಲ ಸ್ಲೈಸ್ ನಾವು ದೊಡ್ಡ ಪೀಸ ಹಾಕ್ಕೋತೀವಿ ಅಂತಂದ್ರೆ ನಿಮಗೆ ಏನಾಕತ್ರಿ, ಮಿಕ್ಸಿ ಒಳಗೆ ಉಳಿದ ಮಸಾಲೆ ರುಬ್ಬತತಿ, ಕೊಬ್ಬರಿ ಹೋಳು ಹಂಗೆ ಉಳ್ಕೊತಾವೆ. ಆವಾಗ ಚಟ್ನಿ ನಿಮಗೆ ಚಲೋತ್ನಾಗ ಬರೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಚಟ್ನಿ ಮಾಡೋ ಹೊತ್ನಾಗ ಕೊಬ್ಬರಿನ ಹಿಂಗೆ ಸ್ಲೈಸ್ ಮಾಡಿ ಇಟ್ಕೋಬೇಕು. ಕೊಬ್ಬರಿ ಸ್ಲೈಸ್ ಮಾಡಿ ಇಟ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಒಂದು ಪ್ಲೇಟಿಗೆ ಹಿಂಗೆ ತೆಗೆದಿಟ್ಕೊಂಡು ಮುಂದೆ ಚಟ್ನಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕ್ಕೊತೀನಿ ಅಂಥೇಳಿ ನೋಡಿರಿ. ಇಲ್ಲಿ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಇದು ಫಾರಮ್ ಇದು ಜವಾರಿದು ಬೆಳ್ಳುಳ್ಳಿ ಅಲ್ರಿ ಇದು. ಯಾಕಂದ್ರೆ ಇಲ್ಲಿ ಜವಾರಿ ಬೆಳ್ಳುಳ್ಳಿ ಸಿಗಂಗಿಲ್ಲ, ಅದಕ್ಕೆ ನಾನು ಫಾರಮ್ ಬೆಳ್ಳುಳ್ಳಿನ ತೊಗೊಂಡೇನಿ. ಅದನ್ನ ಏನು ಮಾಡಿದೆ, ಇದ್ರ ಸಿಪ್ಪಿ ದಪ್ಪ ಇರ್ತಾವೆ ರೀ. ಜವಾರಿ ಬೆಳ್ಳುಳ್ಳಿ ಆದ್ರೆ ನಾವು ಸಿಪ್ಪಿ ತೆಗಿಯೋ ಅವಶ್ಯಕತೆ ಏನಿಲ್ಲ ರೀ. ಸಣ್ಣಗೆ ಜಜ್ಜಿ ಹಾಕಿದ್ರೂ ನಡಿತೈತಿ. ಈ ಫಾರಮ್ ಬೆಳ್ಳುಳ್ಳಿವು ಸಿಪ್ಪಿ ಭಾಳ ದಪ್ಪ ಇರ್ತಾವೆ. ಅದಕ್ಕೆ ಎಲ್ಲ ಬೆಳ್ಳುಳ್ಳಿವು ಸಿಪ್ಪಿನೂ ಕೂತ್ಕೊಂಡು ತೆಗೆದೆ ನಾನು. ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಅದಾದಮೇಲೆ ಒಂದಿಟ್ಟು ಕರಿಬೇವು ಹೆಸರು ತೊಗೊಂಡು ಕರಿಬೇವನ್ನು ತೆಗೆದು ಇಟ್ಕೊಳಕತ್ತಿದ್ದೆ. ಚಟ್ನಿಗೆ ಒಂದು ಇಂಗ್ರೀಡಿಯೆಂಟ್ ಕಡಿಮೆ ಆದ್ರೂ ಚಟ್ನಿ ಟೇಸ್ಟ್ ಬರೋಂಗಿಲ್ಲ ರೀ. ಕರಿಬೇವು ಚಟ್ನಿಗೆ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಚಲೋತ್ನಂಗೆ ಟೇಸ್ಟ್ ಬರ್ತದೆ. ಅದಕ್ಕೆ ನಾನಿಲ್ಲಿ 3 ಗರಿ ಅಂತಂದ್ರೆ 1 ಹಿಡಿಯಷ್ಟು ಕರಿಬೇವನ್ನು ನಾನೇನು ಮಾಡತ್ತೇನೆ, ಇಲ್ಲಿ ಬಿಡಿಸಿ ಇಟ್ಕೊಳತ್ತೇನೆ. ಇದಾದಮೇಲೆ ಚಟ್ನಿಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸು, ನಾ ಇಲ್ಲೇ ಆರಾಮ್ ಕೂತ್ಕೊಂಡು ಕೊಬ್ಬರಿ ಸ್ಲೈಸ್ ಮಾಡಿಕೊಂಡು ಬೆಳ್ಳುಳ್ಳಿ ಸಿಪ್ಪಿ ಸುಲ್ಕೊಂಡು ಕರಿಬೇವು ಹೆಸರು ಬಿಡ್ಕೊಂಡಿದ್ದೆ ರೀ. ಹೆಂಗೂ ಬಿಟ್ಟೇನಿ ಅಂತಂದು ಹೇಳಿ ಆಲೂಗಡ್ಡೆ ಪಲ್ಯಕ್ಕೆ ಉಳ್ಳಾಗಡ್ಡಿನೂ ಹೆಚ್ಕೊಂಡ್ರಾತು ಅಂತಂದು ಹೇಳಿ ಇಲ್ಲಿ ಉಳ್ಳಾಗಡ್ಡಿನೂ ಹೆಚ್ಕೊಳಕತ್ತೇನೆ ನೋಡಿರಿ. ಉಳ್ಳಾಗಡ್ಡಿನ ಹಿಂದೆ ಮುಂದೆ ಕಟ್ ಮಾಡಿಕೊಂಡು ಸಿಪ್ಪಿ ಸುಲಿದು ಅದೊಂದಿಷ್ಟು ಸ್ವಲ್ಪ ಕಪ್ಪಾಗಿತ್ತು ರೀ. ಅದನ್ನು ನೀಟಾಗಿ ತೊಳ್ಕೊಂಡು ನಾನಿಲ್ಲೇ ಆಲೂಗಡ್ಡೆ ಪಲ್ಯಕ್ಕೆ ಉಳ್ಳಾಗಡ್ಡಿನ ಹೆಚ್ಕೊಳತ್ತೇನೆ. ನಾ ಇಲ್ಲಿ ಯಾವ ಥರ ಹೆಚ್ಚುತ್ತೇನೆ ಅಂತಂದ್ರೆ ಅದನ್ನು ಸಣ್ಣಗೆ ಬಜಿಗೆ ಹೆಚ್ಚುತ್ತೇವೆ ನೋಡ್ರಿ ನಾವು. ಹಂಗೆ ಹೆಚ್ಚಿ ನಡುವ ಒಂದು ಮಧ್ಯಕ್ಕೆ ಒಮ್ಮೆ ಕಟ್ ಮಾಡ್ತೇನೆ ರೀ ನಾನು. ಉಳ್ಳಾಗಡ್ಡಿ ಬಾಯಾಗ ಎಷ್ಟು ಸಿಗ್ತಾವೆ ನೋಡ್ರಿ ಅಷ್ಟು ಟೇಸ್ಟ್ ಬರ್ತೈತಿ ಆಲೂಗಡ್ಡೆ ಪಲ್ಯ ದೋಸೆ ಕೊಟ್ಟಾಗ. ಅದಕ್ಕೆ ನಾನಿಲ್ಲಿ ಉಳ್ಳಾಗಡ್ಡಿನ ಬಜ್ಜಿಗೆ ಹೆಚ್ಕೊಂಡಂಗೆ ಸಣ್ಣಗೆ ಹೆಚ್ಕೊಂಡು ನಡುವ ಕಟ್ ಮಾಡ್ಕೊಂಡು ಎಲ್ಲನೂ ನೀಟಾಗಿ ಎತ್ತಿಟ್ಕೊಳತ್ತೇನೆ ರೀ. ಒಂದು
ಸತಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಸಾಮಾನನ್ನು ಎತ್ತಿಟ್ಕೊಂಡ್ವಿ ಅಂತಂದ್ರೆ ಪಟ ಪಟ ಪಲ್ಯನ ನಾವು ಈಸಿಯಾಗಿ ಮಾಡ್ಬೋದು. ಇಲ್ಲೇ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡ ಮೇಲೆ ನಾನು ನೆಕ್ಸ್ಟ್ ಮೆಣ್ಸಿನ್ಕಾಯಿ ಬಿಡಿಸಿದ್ರಾತಂತ ಹೇಳಿ ಮೆಣ್ಸಿನ್ಕಾಯಿ ತೊಗೊಳತ್ತೇನೆ ರೀ. ನಾವು ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ಚಲ್ಟ ಅಂಥೇಳಿ ಮಾಡ್ಕೊತೇವೆ ರೀ. ಚಲ್ಟ ಅಂತಂದ್ರೆ ಒಂದು 7-8 ಮೆಣ್ಸಿನ್ಕಾಯಿ, ಒಂದು ಇಲ್ಲ 2 ಸ್ಲೈಸ್ ಶುಂಠಿ, ಹಸಿ ಶುಂಠಿ, ಒಂದು 4 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ 1 ರೌಂಡ್ ಮಿಕ್ಸಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಆಲೂಗಡ್ಡೆ ಪಲ್ಯಕ್ಕೆ ಚಲ್ಟ ರೆಡಿ ಆಕತ್ರಿ. ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿಗೆ ಒಂದು 5ರಿಂದ 6 ಇಲ್ಲ ನಿಮ್ಮ ಖಾರ ನೋಡ್ಕೊಂಡು 7ರಿಂದ 8 ಹಸಿ ಮೆಣ್ಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಿಂಗೆ ಒಮ್ಮೆ ತಾಟ್ನಾಗ ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಅಡುಗೆ ಮಾಡೋ ಮುಂದೆ ಭಾಳ ಹೆಲ್ಪ್ ಆಕತ್ರಿ. ಅದ್ರ ಜೊತೆಗೆ ಜಲ್ದಿ ಅಡುಗೆ ಮಾಡ್ಬೋದು ನೀವು. ಇಲ್ಲೇ ನಾನೇನು ಮಾಡೇನಿ ಉತ್ತರ ಕರ್ನಾಟಕದ ಅಡುಗೆ ಮನೆ ಅಂಥೇಳಿ ಹಾಕೇನಿ. ಹಂಗೆ ಅಂಥೇಳಿ ಒಲೆ ಮ್ಯಾಗ ಮಾಡಾಕತ್ತಿಲ್ಲ ರೀ. ನಾನು ಸ್ವಲ್ಪ ಮಾಡರ್ನ್ ಹೆಣ್ಮಗಳು ಅದೇನಿ, ಅದಕ್ಕೆ ಗ್ಯಾಸ್ ಮ್ಯಾಗ ಮಾಡಾಕತ್ತೇನಿ. ಗ್ಯಾಸ್ ಮೇಲೆ ಅಡುಗೆ ಈಗ ಹಗರಾಗೈತೆ ರೀ. ಆದ್ರೆ ಒಲೆ ಮ್ಯಾಗಿನ ರುಚಿ ಈಗಿನ ಗ್ಯಾಸ್ ಅಡುಗೆಗಳು ಕೊಡಂಗಿಲ್ಲ ಅಂಥೇಳಿ ಹೇಳ್ತೇನೆ ರೀ. ಇದು ನೋಡಿರಿ, ನಾನೀಗ ಹಂಚಿಟ್ಟೇನೆ ರೀ ಒಲೆ ಗ್ಯಾಸಿನ ಮ್ಯಾಗ. ಇದು ನಮ್ಮ ಅವ್ವ ಕೊಟ್ಟಿದ್ದು ಹಂಚು ರೀ. ಇದು ಕಬ್ಬಣದ ಹಂಚಿದು. ಇದಕ್ಕೆ ಬೀಡಿನ ಹಂಚು ಅಂತಲೂ ಬರ್ತಾವೆ. ಸೊ ಇದ್ರಾಗ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತೈತೆ ಅಂಥೇಳಿ ನಾನು ಯಾವಾಗ್ಲೂ ಇದೇ ಹಂಚ ಯೂಸ್ ಮಾಡ್ತೇವೆ ರೀ. ನಾವು ರೊಟ್ಟಿ ಸುಡಾಕೂ ಇದೇ ಹಂಚ ಯೂಸ್ ಮಾಡ್ತೇವೆ. ಸೊ ಈಗ ಹಂಚು ಹಚ್ಕೊಂಡು ಸ್ವಲ್ಪ ಕಾದ ಮೇಲೆ ಹಂಚಿಗೆ ನಾವು ಚಟ್ನಿಗೆ ಒಂದು 7ರಿಂದ 8 ಹಸಿ ಮೆಣ್ಸಿನ್ಕಾಯಿನ ಸ್ವಲ್ಪ ಹೊತ್ತಂಗೆ ಹುರ್ಕೊಳ್ಳೋಣ. ಹಂಚು ಕಾದ್ಮೇಲೆ ನೀವು ಹಸಿ ಮೆಣ್ಸಿನ್ಕಾಯಿ ಹುರ್ಕೊಳಕ್ಕೆ ಹಾಕ್ಕೊಂಡ ತಕ್ಷಣ ಸ್ವಲ್ಪ ಹಂಗೆ ಒಣ ಹಸಿ ಮೆಣ್ಸಿನ್ಕಾಯಿನ ಬಾಡಿಸ್ಕೋಬೇಕ್ರಿ. ಒಣ ಹಸಿ ಮೆಣ್ಸಿನ್ಕಾಯಿ ಯಾಕೆ ಬಾಡಿಸ್ಕೋಬೇಕು ಅಂತಂದ್ರೆ ನೀವು ಡೈರೆಕ್ಟಾಗಿ ಎಣ್ಣೆ ಹಾಕಿ ಬಾಡಿಸ್ಕೊಳಕತ್ತಂದ್ರೆ ಹಸಿ ಮೆಣ್ಸಿನ್ಕಾಯಿ ಸಿಡಿಯೋ ಚಾನ್ಸಸ್ ಇರ್ತದೆ. ಅದು ಕಣ್ಣಿಗೂ ಸಿಡಿಬೋದು ರೀ, ಅದಕ್ಕೆ ಮುಖಕ್ಕೂ ಸಿಡಿಬೋದು. ಅದಕ್ಕೆ ಒಣ ಹಸಿ ಮೆಣ್ಸಿನ್ಕಾಯಿ ನೀವು ಒಂದು 2 ಸತಿ ಹಿಂಗೆ ಕೈ ಆಡ್ಕೊಂಡು ಅದಕ್ಕೆ ಏನು ಮಾಡ್ಬೇಕ್ರಿ. ಸೊ ಆಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರಿ ಅಂತಂದ್ರೆ ಹಸಿ ಮೆಣ್ಸಿನ್ಕಾಯಿ ಈಗ ನೋಡಿರಿ ಪುಟ್ಟು ಅನ್ನಕತ್ತವು. ಹಿಂಗೆ ಪುಟ್ಟು ಅಂದಿಂದ ಹಸಿ ಮೆಣ್ಸಿನ್ಕಾಯಿಗೆ ನಾವೇನು ಮಾಡ್ಬೇಕ್ರಿ, ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ರಿ ಅಂತಂದ್ರೆ ಹಸಿ ಮೆಣ್ಸಿನ್ಕಾಯಿ ಭಾಳ ಚೆಂದಂಗೆ ಹೊತ್ತಂಗೆ ಹುರಿತಾವ್ರಿ. ನಾವು ಎಷ್ಟು ಚಂದ ಹಸಿ ಮೆಣ್ಸಿನ್ಕಾಯಿ ಹುರ್ಕೊತೇವೆ ನೋಡ್ರಿ, ಅಷ್ಟು ಚಂದ ಟೇಸ್ಟ್ ಬರ್ತೈತಿ ಕೊಬ್ಬರಿ ಚಟ್ನಿ. ಮೆಣ್ಸಿನ್ಕಾಯಿನ ಚೆಂದಾಗ ಹುರ್ಕೊಂಡು ತೆಗೆದ್ರಿ ಅಂತಂದ್ರೆ ಅದ್ರಾಗೂ ಗುಂಟೂರು ಮೆಣ್ಸಿನ್ಕಾಯಿನ ಸ್ವಲ್ಪ ಹಿಂಗೆ ಜಾಸ್ತಿ ಹೊತ್ತಂಗೆ ಹುರ್ಕೋಬೇಕ್ರಿ, ಅಂದ್ರೆ ಖಾರ ಹತ್ತಂಗಿಲ್ಲ. ಅದಾದಮೇಲೆ ಅದಕ್ಕೆ ಒಂದು ಹಿಡಿ ಕೊತ್ತಂಬರಿನ ಹಾಕ್ಕೊಂಡು ಬಾಡಿಸ್ಕೊಳಕತ್ತೇನೆ ರೀ ನಾನು. ಕೊತ್ತಂಬರಿನ ನೀವು ಹಸಿದು ಹಾಕ್ಕೋಬೋದು ರೀ, ಆದ್ರೆ ನಾನು ಇಲ್ಲಿ ಸ್ವಲ್ಪ ಹುರಿದು ಹಾಕ್ಕೊಂಡ್ರಾತಂತಂದು ಹೇಳಿ ಅದ ಹಂಚ್ಮ್ಯಾಗ ಹೆಂಗೂ ಎಣ್ಣೆ ಐತಲ್ಲ ಅದ ಹಂಚ್ಮ್ಯಾಗ ಸ್ವಲ್ಪ ಕೊತ್ತಂಬರಿನ ಬಾಡಿಸಿ ಹುರಿದು ಹಾಕ್ಕೊಳಕತ್ತೇನೆ ರೀ. ಅದ್ರದ್ದು ಒಂದು ಸ್ವಲ್ಪ ಟೇಸ್ಟ್ ಬೇರೆನೇ ಬರ್ತೈತಿ. ನೀವು ಅದ್ರ ಜೊತೆಗೆ ಚಟ್ನಿ ಮಾಡೋ ಹೊತ್ನ್ಯಾಗ ನೀವು ಹಸಿದು ಹಾಕ್ಕೋಬೋದು. ಮತ್ತು ಕೊತ್ತಂಬರಿ ಹುರ್ಕೊಂಡ ಮೇಲೆ ಅದಕ್ಕೆ ಮತ್ತೆ ನಾ ಏನು ಹಾಕ್ಕೊಳತ್ತೇನೆ ಅಂತಂದ್ರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ರಿ, ಇದೇ ಮೇನ್ ಕೀ ಇಂಗ್ರೀಡಿಯೆಂಟ್ ಅನ್ಬೋದು ರೀ, ಪುದೀನ ಹಾಕೋದು. ಕೆಲವೊಬ್ರು ಏನು ಮಾಡ್ತಾರೆ ರೀ, ಕೊಬ್ಬರಿ ಚಟ್ನಿಗೆ ಪುದೀನಾನ ಅವಾಯ್ಡ್ ಮಾಡ್ತಾರೆ. ಆದ್ರೆ ನಾನು ಕೊಬ್ಬರಿ ಚಟ್ನಿಗೆ ಪುದೀನಾನ ಜಾಸ್ತಿ ಪ್ರಿಫರ್ ಮಾಡ್ತೇನೆ ರೀ. ಅಂದ್ರೆ ಜಾಸ್ತಿ ಹಾಕ್ಬೇಕು ಅಂತ ಹೇಳ್ತೇನೆ ರೀ. ಯಾಕಂದ್ರೆ ಪುದೀನ ಇದು ಕೂಲಿಂಗ್ ಏಜೆಂಟ್ ಐತ್ರಿ. ನಾವು ಚಟ್ನಿಗೆ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಇಂಥವೆಲ್ಲ ಹೀಟಿನ ಪದಾರ್ಥ ಹಾಕಿರ್ತಾವ್ರಿ. ಅದಕ್ಕೆ ಒಂದು ಸ್ವಲ್ಪ ಪುದೀನಾನ ಹಾಕಿಬಿಟ್ರೆ ಅಲ್ಲಿಗೆ ಅದು ಬ್ಯಾಲೆನ್ಸ್ ಆಗ್ಬಿಡ್ತದೆ. ಅದಕ್ಕೆ ನಾ ಏನು ಮಾಡ್ತೇನೆ ರೀ, ಪುದೀನಾನ ಹಸಿದು ಹಾಕ್ಕೋಬೋದು ರೀ. ಹಸಿದು ಹಾಕ್ಕೊಂಡ್ರೆ ಬೇರೆ ಟೇಸ್ಟ್ ಬರ್ತೈತೆ ರೀ. ಅದು ಸ್ವಲ್ಪ ಹುರಿದು ಹಾಕ್ಕೊಂಡ್ರೆ ಇನ್ನೂ ಮಸ್ತ್ ಟೇಸ್ಟ್ ಬರ್ತೈತೆ ಅದು. ಅದಕ್ಕೆ ನಾ ಏನು ಮಾಡಿದೆ, ಹೆಂಗೂ ಮೆಣ್ಸಿನ್ಕಾಯಿ ಹುರಿ ಹೊತ್ನಾಗ ಎಣ್ಣೆ ಹಾಕಿದ್ನಲ್ರಿ, ಅದೇ ಎಣ್ಣೆಯಾಗನ ಕೊತ್ತಂಬರಿ ಮತ್ತು ಪುದೀನೂ ಚೆಂದಂಗೆ ಬಾಡಿಸ್ಕೊಂಡು ಇಟ್ಕೊಂಡೆ. ಇವೆಲ್ಲನೂ ನೀಟಾಗಿ ಸ್ವಲ್ಪ ಬಾಡಿಸ್ಕೊಂಡು ಇಟ್ಕೊಂಡಿಂದ ನಾವೇನು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ವಲ್ರಿ ಚಟ್ನಿ ಮಾಡಾಕ ಅಂಥೇಳಿ, ಆ ಪ್ಲೇಟಿಗೆ ಅವನ್ನೆಲ್ಲನೂ ತಗೊಳಕತ್ತೇನೆ. ಈಗ
ಚಟ್ನಿಗೆ ಏನೇನು ಬೇಕಲ್ಲ ಅವೆಲ್ಲ ಒಂದು ತಾಟ್ನೊಳಗೆ ನಿಮಗೆ ಸಿಕ್ಬಿಡ್ತಾವೆ. ಈಗ ನಿಮಗೆ ಆರಾಮ್ಸೆ ನೀವು ಏನು ಮಾಡ್ಬೋದು, ಚಟ್ನಿನ ರೆಡಿ ಮಾಡ್ಕೋಬೋದು. ಅದ ಹಂಚಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಂಡ್ರಾತು ಅಂತಂದು ಹೇಳಿ ಹಂಚು ಇನ್ನೂ ಆಫ್ ಮಾಡಿದ್ದಿಲ್ಲ ನಾನು. ಒಂದು ಹಿಡಿ ಕಡಲೆಬೇಳೆ ತೊಗೊಂಡು ನಾವೇನು ಮಾಡ್ತೇವೆ ರೀ, ಹಿಂಗೆ ಸ್ವಲ್ಪ ಅರ್ಧಂಬರ್ಧ ಹೊತ್ತಂಗೆ ಹುರ್ಕೋಬೇಕ್ರಿ ಅವನು ಕಡಲೆಬೇಳೆ. ಅದು ನೀವು ಸ್ವಲ್ಪ ಹಿಂದುಗುಟ್ಟನ ಕೈಯಾಡಿಸ್ಕೊತಾನೆ ಇರ್ಬೇಕು ರೀ, ಯಾಕಂದ್ರೆ ಕಡಲೆಬೇಳೆ ಭಾಳ ಜಲ್ದಿ ಹೊತ್ತವು. ಕಡಲೆಬೇಳೆ ಕೆಲವೊಬ್ರು ಹಾಕ್ತಾರೆ, ಇನ್ನು ಕೆಲವೊಬ್ರು ಹಾಕಂಗಿಲ್ಲ. ಆದ್ರೆ ನಾನು ಮಾಡೋ ಚಟ್ನಿ ಒಳಗೆ ಕಡಲೆಬೇಳೆನ ಯೂಸ್ ಮಾಡಾಕತ್ತೇನೆ ರೀ. ನೀವು ಒಂದು ಸತಿ ಹಿಂಗೆ ಚಟ್ನಿ ಮಾಡಿ ನೋಡಿರಿ, ನೀವು ಇನ್ನೊಂದು ಸತಿ ಮತ್ತೆ ಬೇಕು ಅನ್ನೋ ಚಟ್ನಿನ ತಿಂತೀರಿ. ಕಡಲೆಬೇಳೆನ ಹಿಂಗೆ ಕೈಯಾಡಿಸ್ಕೊತ ಇದ್ರಿ ಅಂತಂದ್ರೆ ನೀವು ಅವು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹಿಂಗೆ ಕೈಯಾಡಿಸ್ಕೋಬೇಕ್ರಿ. ಸ್ವಲ್ಪ ಒಂದೊಂದು ಹೊತ್ತಿದ್ರೂ ಏನು ಪರವಾಗಿಲ್ಲ, ಯಾಕಂದ್ರೆ ಕಡಲೆಬೇಳೆ ಸ್ವಲ್ಪ ಜಲ್ದಿ ಹೊತ್ತತಾವು. ನೀಟಾಗಿ ಅದಕ್ಕೆ ಹುರ್ಕೊಂಡು ಅವನ್ನ ಒತ್ತಟೆ ತಕ್ಕೊಂಡು ಹಂಚಿಗೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೋಬೇಕ್ರಿ. ಆ ಬಿಸಿ ನೀರು ಹಾಕ್ಕೊಂಡು ಬಿಸಿ ನೀರು ಕುದ್ದ ಮೇಲೆ ಬಿಸಿ ನೀರಾಗ ಕಡಲೆಬೇಳೆನ ನೆನೆಯಾಕ ಬಿಡ್ಬೇಕ್ರಿ. ಈ ಥರ ಪ್ರೊಸೆಸ್ಸು ಕೆಲವರಿಗೆ ಗೊತ್ತಿರ್ತದೆ ರೀ, ಕೆಲವರಿಗೆ ಗೊತ್ತಿರಂಗಿಲ್ಲ. ಗೊತ್ತಿರ್ಲಾರ್ದವರು ಇಲ್ಲಿ ನಮ್ಮ ಚಾನಲ್ ಒಳಗೆ ನೋಡಿ ಕಲ್ಕೋರಿ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಚಟ್ನಿ ಹೆಂಗಾಗೈತಿ ಅಂತಂದು ಹೇಳಿ ನನಗೆ ಕಮೆಂಟ್ ಹಾಕ್ರಿ. ನಿಧಾನಿಂದ ಕಡಲೆಬೇಳೆನ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಸೈಡಿಗೆ ಎತ್ತಿಟ್ರಿ. ಕಡಲೆಬೇಳೆನ ಹಿಂಗೆ ಒತ್ತಟೆ ಮಾಡ್ಕೊಂಡು ನಿಮ್ಗೆ 1 ಗ್ಲಾಸ್ ಆಗೋಷ್ಟು ನೀರು ಹಂಚಿಗೆ ಹಾಕ್ಕೊಂಡೇನ್ರಿ. ಹಂಚು ಕಾದಿದ್ರಿಂದ ನೀರು ಜಲ್ದಿ ಬಿಸಿ ಹಾಕವ್ರಿ. ಕಡಲೆಬೇಳೆನೂ ಬಿಸಿ ಅದಾವಲ್ಲ, ಅದಕ್ಕೆ ನೀರು ಸ್ವಲ್ಪ ಜಲ್ದಿನ ಕಾದ್ವು. ಹಿಂಗೆ ಕಾದಿದ್ದ ನೀರಿಗೆ ಏನು ಸೈಡಿಗೆ ಸರಿಸ್ಕೊಂಡಿರ್ತಿರಲ್ಲ, ಅದ ಕಡಲೆಬೇಳೆನ ನೀರಾಗ ಒಂದು 10 ನಿಮಿಷ ನೆನೆಯಾಕೆ ಬಿಡ್ರಿ. ಅವು ನೆನೆಯೋಷ್ಟೊತ್ತರಾಗ ನೀವೇನು ಮಾಡ್ಬೇಕ್ರಿ, ಚಟ್ನಿ ಮಾಡ್ಕೊಳಕ್ಕೆ ಜಾರ್ ರೆಡಿ ಮಾಡ್ಕೊರಿ. ಇಲ್ಲಿ ನಾನು ಚಟ್ನಿಗೆ ಫಸ್ಟ್ ಹಾಕತ್ತೇನೆ ರೀ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸಣ್ಣ ಬಟ್ಟು ಹುಣಸೆ ಹಣ್ಣು, ಹುರಿದು ನೆನೆಸಿ ತೆಗೆದು ಇಟ್ಕೊಂಡಿದ್ದು ಕಡಲೆಬೇಳೆ, ನಂಗೆ ಯಾಕೋ ಇವಿಷ್ಟು ಹಾಕಿದ ಮೇಲೆ ಕೊಬ್ಬರಿ ನುರಿತೈತೆ ಇಲ್ಲೋ ಅಂತಂದು ಹೇಳಿ ನಾ ಮೊದಲ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಏನು ಮಾಡಿದೆ ರೀ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡೆ. ಈ ರುಬ್ಬಿದ ಮಸಾಲಕ್ಕೆ ನಾನು ಈಗ ಏನು ಹಾಕ್ಕೊಳತ್ತೇನೆ ರೀ, ಹೆಚ್ಚಿಟ್ಟಿದ್ದು ಕೊಬ್ಬರಿ, ಹುರಿದಿಟ್ಕೊಂಡಿದ್ದು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನಾನ ಹಾಕಿ ರುಬ್ಕೊಳತ್ತೇನೆ. ಚಟ್ನಿ ಭಾಳ ಇದ್ದಿದ್ದಕ್ಕೆ ನಾ ಏನು ಮಾಡತ್ತೇನೆ ರೀ, 2 ಸತಿ ರುಬ್ಕೊಳಕತ್ತೇನೆ. ಇದು ಒಂದು ರೌಂಡ್ ನಾ ಏನು ಮಾಡತ್ತೇನೆ ರೀ, ಚಟ್ನಿನೀಗ ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಟ್ರಿ ಅಂತಂದ್ರೆ ಚಟ್ನಿ ಪ್ರೊಸೆಸ್ಸ ಮುಗಿದು ಹೋತ್ರಿ. ಇದನ್ನೊಂದು ಚೂರು ಗ್ರೈಂಡ್ ಮಾಡಿಬಿಟ್ರಿ ಅಂತಂದ್ರೆ ಮಸ್ತಾಗಿ ನಿಮ್ಮ ಕೊಬ್ಬರಿ ಚಟ್ನಿ ರೆಡಿ ಆಕತ್ತೆ. ಎಷ್ಟು ಬೇಕಷ್ಟು ರುಚಿಗೆ ಬೆಲ್ಲ ಹಾಕ್ಕೋರಿ, ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕೋರಿ. ರುಬ್ಬಿದ ಮೇಲೆ ಚಟ್ನಿ ಹಿಂಗೆ ಕಾಣತ್ತೈತೆ ನೋಡ್ರಿ. ಎಷ್ಟು ಕಲರ್ಫುಲ್ಲಾಗಿ ಕಾಣತ್ತೈತೆ ರೀ.
ಈ ಚಟ್ನಿನ ಒಂದು ದಬರಿಗೆ ತೆಗೆದಿಟ್ಕೊಂಡು ಉಳಿದಿದ್ದ 2 ರೌಂಡ್ ಮಾಡಾತಿದ್ನಲ್ರಿ ಚಟ್ನಿನ, ಅದಕ್ಕೆ ಉಳ್ದಿದ್ದ ಕೊಬ್ಬರಿನೂ ಹಾಕಿ ಚಂದಂಗೆ ರುಬ್ಕೊಂಡು ಬರತ್ತೇನೆ. ಇಲ್ಲೇ ನಾನು ನಿಮಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ನು ಹೆಂಗೆ ಕೊಬ್ಬರಿ ಚಟ್ನಿ ಮಾಡ್ಬೋದು ಅಂತಂದು ಹೇಳಿ ತೋರ್ಸೇನ್ರಿ. ನೀವು ಮನ್ಯಾಗ ನೀಟಾಗಿ ಒಂದೊಂದು ಸ್ಟೆಪ್ಪು ಟ್ರೈ ಮಾಡಿರಿ. ಆರಾಮಾಗಿ ಕೊಬ್ಬರಿ ಚಟ್ನಿ ಮಾಡಿಕೊಂಡು ನೀವು ದೋಸೆ ಕುಟ್ಟಾಗ ಸವಿಬೋದು. ಬರೀ ಕೊಬ್ಬರಿ ಅಷ್ಟು ರುಬ್ಕೊಂಡಿದ್ದೆ ಎರಡೂ ಸೇರಿಸಿ ಮಸಾಲೆ ಸೇರಿಸಿ ಚಂದಂಗೆ ಮಿಕ್ಸ್ ಮಾಡಿ ಇಡಾತೇನೆ. ಈಗ ಆಲ್ಮೋಸ್ಟ್ ನಮ್ಮದು ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ಇದಕ್ಕೊಂದು ಸ್ವಲ್ಪ ಹಂಚಿನ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು ಹಾಕಿ ಸಿಡಿಸಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟೆ ಅಂತಂದ್ರೆ ನಮ್ಮದು ಕೊಬ್ಬರಿ ಚಟ್ನಿ ರೆಡಿ ಆತ್ರಿ. ಈಗ ಮುಂದೆ ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದು ಅಂತಂದು ಹೇಳಿ ತೋರಿಸ್ತೇವೆ. ನಾ ಇಲ್ಲೇ ಆಲೂಗಡ್ಡೆ ಪಲ್ಯನ ಪಕ್ಕಾ ಹಳ್ಳಿ ಸ್ಟೈಲ್ನಾಗ ಮಾಡಿ ತೋರ್ಸಾಕತ್ತೇನೆ ರೀ. ಯಾವುದೇ ರೀತಿ ಹೋಟೆಲ್ ಸ್ಟೈಲ್ನ ನಾನು ಇಲ್ಲೇ ಫಾಲೋ ಮಾಡಿಲ್ಲ. ಎಲ್ಲ ಹಳ್ಳಿ ಮನ್ಯಾಗೂ ಹೆಂಗೆ ನಾರ್ಮಲ್ಲಾಗಿ ಆಲೂಗಡ್ಡೆ ಪಲ್ಯ ಮಾಡ್ತಾರಲ್ಲ ಹಂಗೆ ಮೀಡಿಯಮ್ ರುಚಿ ಇರೋ ಅಂಥ ಆಲೂಗಡ್ಡೆ ಪಲ್ಯ ಮಾಡತ್ತೇನೆ ರೀ. ಆದ್ರೆ ನೀವು ಸಣ್ಣಗಿದ್ದಾಗ ನಿಮ್ಮ ಅಜ್ಜಿ ಮನ್ಯಾಗಾಗಿರಲಿ ಇಲ್ಲ ನಿಮ್ಮ ದೊಡ್ಡವ್ವ ಅಥವಾ ಚಿಕ್ಕಪ್ಪನ ಮನ್ಯಾಗ ಹಳ್ಳಿ ಮನೆಯೊಳಗೆ ತಿಂದಿರ್ತಿರಲ್ಲ, ಆ ಟೇಸ್ಟ್ ಈ ಪಲ್ಯ ನಿಮಗೆ ಪಕ್ಕಾ ಕೊಡ್ತೈತಿ ಅಂತಂದು ಹೇಳಿ ಗ್ಯಾರಂಟಿ ಕೊಡ್ತೇನೆ ರೀ. ದಿನ ಹೋಟೆಲ್ದಾಗ ತಿಂದು ಬೇಜಾರಾಗಿರೋರಿಗೆ ಈ ಪಲ್ಯ ಒಮ್ಮೆ ಮಾಡ್ಕೊಂಡು ತಿಂದು ನೋಡ್ರಿ. ಒಂದು 4 ಸ್ಪೂನ್ ಆಗೋ ಅಷ್ಟು ಬಳ್ಳಿಗೆ ಎಣ್ಣೆ ಹಾಕ್ಕೊಂಡೇನಿ ರೀ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೇನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೇನೆ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಸಾಸಿವೆ ಜೀರಿಗೆ ಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಡೈರೆಕ್ಟಾಗಿ ನಾ ಏನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಆ ಉಳ್ಳಾಗಡ್ಡಿನ ಹಾಕಾತ್ತೇನೆ. ಉಳ್ಳಾಗಡ್ಡಿ ಜೊತೆಗೆ ಕರಿಬೇವು ಮತ್ತು ಕೊತ್ತಂಬರಿನೂ ಹಾಕಾತ್ತೇನೆ. ಉಳ್ಳಾಗಡ್ಡಿನ ಚೆಂದಾಗಿ ಎಣ್ಣೆಯಾಗ ಬಾಡಿಸ್ಕೋಬೇಕ್ರಿ. ಎಣ್ಣೆಯಾಗ ಉಳ್ಳಾಗಡ್ಡಿ ಚೆಂದಂಗೆ ಬೇಯಕ್ಕೆ ಬಿಡ್ಬೇಕ್ರಿ ಅದನ್ನು. ಅವಾಗ ಏನಾಕೈತಿ ನಮ್ಗೆ ಉಳ್ಳಾಗಡ್ಡಿ ಹಸಿ ವಾಸನೆ ಹೊಕ್ಕೈತಿ, ಪಲ್ಯನೂ ಟೇಸ್ಟ್ ಬರ್ತೈತಿ. ಉಳ್ಳಾಗಡ್ಡಿ ಹಿಂಗೆ ಸ್ವಲ್ಪ ಕೆಂಪು ಬರೋ ಮಟನೂ ಎಣ್ಣೆಯಾಗ ಬೇಯಕ್ಕೆ ಬಿಡ್ಬೇಕ್ರಿ. ಎಣ್ಣೆಯಾಗ ಬೆಂದಿಂದ ಅದಕ್ಕೆ ನೆಕ್ಸ್ಟ್ ನಾವೇನು ಹಾಕ್ಕೋಬೇಕು ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ ಚಲ್ಟ ಹಾಕ್ಕೋಬೇಕ್ರಿ. ನಿಮಗೇನಾಗಲ್ಲ ಚಲ್ಟದ ರೆಸಿಪಿ ಹೇಳಿದ್ನಲ್ಲ ಹಂಗೆ ನಾನು ಇಲ್ಲೇ ಚಲ್ಟನ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನು ಇಲ್ಲೇ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿ ಚಲ್ಟನ ಹಾಕೋರಿ. ಅದನ್ನು ಚೆಂದಾಗಿ ಉಳ್ಳಾಗಡ್ಡಿ ಜೊತೆಗೆ ಎಣ್ಣೆಯಾಗ ಫ್ರೈ ಆಗಕ್ಕೆ ಬಿಡ್ಬೇಕು. ಚಲ್ಟ ಹಾಕಿಂದ ನಾನಿಲ್ಲಿ ಪಲ್ಯಕ್ಕೆ ಸ್ವಲ್ಪ ಅರಿಶಿನ
ಸ್ವಲ್ಪ ಗರಂ ಮಸಾಲ ಹಾಕಿ ಕೈ ಆಡತ್ತೇನೆ ರೀ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ರೀ, ನಾನು ಈ ಪಲ್ಯಕ್ಕೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ರೀ. ಒಂದು ಟೊಮೆಟೊನ ನಾನಿಲ್ಲಿ ಯೂಸ್ ಮಾಡತ್ತೇನೆ ರೀ. ಅದನ್ನು ಉಳ್ಳಾಗಡ್ಡಿ ಹೆಂಗೆ ಕಟ್ ಮಾಡ್ಕೊಂಡಿದ್ನಲ್ಲ ರೀ ಹಂಗೆ ಸಣ್ಣಗೆ ಹೆಚ್ಕೊಂಡು ಅರ್ಧ ಹೋಳು ಮಾಡೇನಿ ರೀ. ಯಾಕಂದ್ರೆ ಅದು ಮಧ್ಯೆ ಮಧ್ಯೆ ಬಾಯಾಗ ಸಿಕ್ತು ಅಂತಂದ್ರೆ ಭಾಳ ಚಲೋ ಅನ್ನಿಸ್ತೈತೆ ರೀ ಪಲ್ಯ. ಅದಕ್ಕೆ ನಾನಿಲ್ಲಿ ಟೊಮೆಟೊನ ಹೆಚ್ಚಿಟ್ಕೊಂಡು ಅದನ್ನು ಈಗ ಚೆಂದಾಗಿ ನೀಟಾಗಿ ಬಾಡಿಸ್ಕೊಳಕತ್ತೇನೆ ರೀ. ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬಾಡಿದ ಮ್ಯಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾ ಈಗ ಹಾಕ್ಕೊಳಕತ್ತೇನೆ ರೀ. 1.5 ಸ್ಪೂನ್ ಉಪ್ಪು ಹಾಕ್ಕೊಂಡೇನೆ ರೀ ನಾನು. ಉಪ್ಪು ಹಾಕಿದ ಮೇಲೆ ಟೊಮೆಟೊ ಇನ್ನೂ ಒಂದು ಸ್ವಲ್ಪ ಮೆತ್ತಗಾಗ್ತಾವ್ರಿ. ಅದಕ್ಕೆ ಅದನ್ನೇನು ಮಾಡೇನಿ, ಅದು ಉಪ್ಪು ಹಾಕಿ ಕೈ ಆಡತ್ತೇನೆ ರೀ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಬೆಲ್ಲನೂ ಯೂಸ್ ಮಾಡಾಕತ್ತೇನೆ ರೀ. ಇಲ್ಲೇ ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ಮೇಲೆ ಒಗ್ಗರಣೆನ ಚೆಂದಂಗೆ ಕೈ ಆಡಿಸ್ಕೊಳ್ರಿ. ಈಗ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಭಾಳ ಚಂದ ಬೆಂದತ್ರಿ. ಈಗ ಇದಕ್ಕೆ ನಾ ಏನು ಮಾಡ್ತೇನೆ ರೀ, ಆಲೂಗಡ್ಡೆನ ಚೆಂದಂಗೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕಲ್ರಿ. ಅದಕ್ಕೆ ನಾ ಆಲೂಗಡ್ಡಿನ ಕುಕ್ಕರ್ನಾಗ ಇಟ್ಟಿದ್ದೆ ರೀ. ಇನ್ನು ಈ ಒಗ್ಗರಣೆಗೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೇನೆ ರೀ ಮುಂಚೆನ. ಯಾಕಂದ್ರೆ ಆಲೂಗಡ್ಡೆ ಹಾಕಿದ ಮೇಲೆ ನಾವು ಇದಕ್ಕೆ ನೀರು ಹಾಕಂಗಿಲ್ಲ. ಅದಕ್ಕೆ ಇದು ಚೆಂದಂಗೆ ಉಪ್ಪು ಬೆಲ್ಲ ಎಲ್ಲ ಸ್ವಲ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ಕೊಳಕತ್ತೇನೆ ರೀ. ನೀರು ಹಾಕಿದ ಒಗ್ಗರಣೆ ಚೆಂದ ಕುದಿಯಕತ್ತಿಂದ ಆಲೂಗಡ್ಡಿನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಈಗ ಕೈ ಆಡ್ಕೋಬೇಕು ನೋಡ್ರಿ. ನೀವು ಆಲೂಗಡ್ಡಿನ ಪೀಸ್ ಮಾಡಿ ಹೆಚ್ಕೊಂಡ್ರು ಬರ್ತೈತ್ರಿ. ನಾನಿಲ್ಲಿ ಏನು ಮಾಡೇನಿ ರೀ, ಸ್ವಲ್ಪ ಅದು ಬಾಯಿಗೆ ಸಿಕ್ಕರೆ ಚಲೋ ಆಗಂಗಿಲ್ಲ ಅಂಥೇಳಿ ಕೈಲೇನ ಸ್ಮ್ಯಾಶ್ ಮಾಡ್ಕೊಂಡೆ. ನೀವು ಬೇಕು ಅಂತಂದ್ರೆ ಚಾಕುಲೆ ಸ್ಕ್ವೇರ್ ಥರ ಹೆಚ್ಕೋಬೋದು ರೀ. ನಮಗೆ ಆಲೂಗಡ್ಡೆ ಪಲ್ಯ ನಮ್ಮ ಅಜ್ಜಿಯವರೆಲ್ಲ ಹಿಂಗೆ ಮಾಡಿಕೊಡ್ತಿದ್ರು. ಅದಕ್ಕೆ ನಾನು ಏನು ಮಾಡೇನಿ ರೀ, ಬಡ ಬಡ ಕೈಲೇನ ಸ್ಮ್ಯಾಶ್ ಮಾಡೇನಿ. ಅದನ್ನೀಗ ನೀಟಾಗಿ ಕೈ ಆಡ್ಕೋಬೇಕ್ರಿ. ಚಂದಂಗೆ ಒಗ್ಗರಣೆ ಮತ್ತು ಬೇಯಿಸಿದ ಆಲೂಗಡ್ಡೆ ಎರಡೂ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಕೈ ಆಡ್ಕೋಬೇಕು ನೋಡ್ರಿ. ಚೆಂದಂಗೆ ಎಲ್ಲ ಹೊಂದ್ಕೊಳ್ಳೋಂಗೆ ನೀಟಾಗಿ ಆಲೂಗಡ್ಡೆ ಪಲ್ಯನ ಕೈಯಾಡ್ಕೊಂಡು ಅದಕ್ಕೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅದ್ರ ಮ್ಯಾಗ ಬಾಯಿ ಮುಚ್ಚಿ ಸ್ವಲ್ಪ 1-2 ನಿಮಿಷ ಬೇಯಿಸ್ಕೋಬೇಕು. 2 ನಿಮಿಷ ಬೇಯಿಸ್ಕೊಂಡು ಮತ್ತೆ ಬಾಯಿ ತೆಗೆದು ಮತ್ತೆ ಕೈಯಾಡಿ ಇಟ್ವಿ ಅಂತಂದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆದ್ಮೇಲೆ ಆಲೂಗಡ್ಡೆ ಪಲ್ಯ ಆಗಿಂದ ನಾವು ಈಗ ದೋಸೆ ಮಾಡೋಣ. ದೋಸೆಗೆ ನಾನು ಬ್ಯಾಟರ್ ಅಥವಾ ನೀವು ಏನು ದೋಸೆ ಹಿಟ್ಟು ಅಂತ ಹೇಳ್ತೀರಿ ಅದನ್ನು ರಾತ್ರಿನ ನೆನೆ ಇಟ್ಟಿದ್ದೆ ರೀ. ಆ ದೋಸೆ ಬ್ಯಾಟರ್ ನಾನು ಹೆಂಗೆ ರೆಡಿ ಮಾಡ್ತೇನೆ ಅಂಥೇಳಿ ಇನ್ನೊಂದು ಎಪಿಸೋಡ್ನಾಗ ತೋರಿಸ್ತೇನಂತ. ಈಗ ರೆಡಿಯಾಗಿದ್ದು ಬ್ಯಾಟರ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿ ಕೈ ಆಡ್ಕೊಳಕತ್ತೇನೆ. ದೋಸೆ ಹಂಚನ್ನ ನೀಟಾಗಿ ಒರೆಸಿ ರೆಡಿ ಇಟ್ಟನ್ರಿ.
ದೋಸೆ ಹಿಟ್ಟನ್ನ ನಾನು ಹಿಂಗೆ 2-3 ಸತಿ ಚಂದಂಗೆ ಸೌಟ್ ತೊಗೊಂಡು ಕೈ ಆಡ್ಕೊಳಕತ್ತೇನೆ ರೀ. ಯಾಕಂದ್ರೆ ರಾತ್ರಿ ಪೂರ್ತಿ ಉಬ್ಬಿ ಬಂದಿರೋ ಹಿಟ್ಟು ಮೇಲೆ ಬುರುಬುಗತ್ತೆ ಹಂಗೆ ನಿಂತಿರ್ತೈತೆ ರೀ ಅದು ಉಬ್ಬಿ. ಅದನ್ನು ಈ ರೀತಿ ಚಂದಂಗೆ ಕೆಳಗ ಮೇಲೆ ಮಾಡಿ ನೀವು ಕೈ ಆಡ್ಕೋಬೇಕ್ರಿ. ಅದ್ರ ಜೊತೆ ಉಪ್ಪು ಮತ್ತು ಸೋಡಾ ಚಂದಂಗೆ ಹೊಂದ್ಕೋಬೇಕ್ರಿ. ಸೋಡಾ ನಿಮಗೆ ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡ ಅಂದ್ರೆ ಇಲ್ಲ. ಈಗ ಕೈಯಾಡಿದ ಮೇಲೆ ದೋಸೆ ಹಿಟ್ಟು ಒಂದು ಹದ ಬಂತ್ರಿ. ಈಗ ನೀವು ದೋಸೆ ಮಾಡ್ಕೊಳಕ್ಕೆ ದೋಸೆ ಹಿಟ್ಟು ಎಲ್ಲ ಕಲಿಸಿ ರೆಡಿ ಮಾಡಿದ ಮೇಲೆ ಈಗ ದೋಸೆ ಹಂಚನ್ನ ನೀಟಾಗಿ ಒರೆಸಿ ಇಟ್ಕೋಬೇಕ್ರಿ. ನೀಟಾಗಿ ಒರೆಸಿ ಇಟ್ಕೊಂಡು ಅದಕ್ಕೆ ನಾ ಏನು ಮಾಡಿದ್ದೆ, ಒಂದು ಅರ್ಧ ಉಳ್ಳಾಗಡ್ಡಿ ಹೆಚ್ಕೊಂಡು ಅದಕ್ಕೆ ನೀವೇನು ಗೋಬಿ ತಂದಾಗ ಒಂದು ಕಡ್ಡಿ ಕೊಟ್ಟಿರ್ತಾರೆ ನೋಡ್ರಿ, ಆ ಕಡ್ಡಿನ ಏನು ಮಾಡಿದೆ ನಾನು ಚುಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ. ಆ ಉಳ್ಳಾಗಡ್ಡಿಯಿಂದ ಹಂಚಿಗೆ ಎಣ್ಣೆ ಹಚ್ಚಿ ದೋಸೆ ಹೊಯ್ಯಕ್ಕೆ ಚಲೋ ಮಾಡಿದೆ ನೋಡ್ರಿ. 2 ಚಮಚೆ ದೋಸೆ ತೊಗೊಂಡು ರೌಂಡಾಗಿ ನೀವು ಚಂದಪ್ಪನ ಶೇಪ್ ಬರೋ ಹಂಗೆ ಬೆಳ್ಳಗೆ ನೀವು ದೋಸೆ ಈಗ ಹೊಯ್ಬೋದು ರೀ. ಸಾವಕಾಶ ತೀಡ್ಬೇಕ್ರಿ, ದೋಸೆ ನಿಮ್ಗೆ ಭಾಳ ಚಂದ ಬರ್ತಾವೆ. ಈಗ ದೋಸೆ ಮ್ಯಾಗ ಸ್ವಲ್ಪ ಎಣ್ಣೆನ ಚುಮ್ಕ್ಸಾಕತ್ತೇನೆ. ಅಜ್ಜಿ ಕಾಲದಾಗ ದೋಸೆಗಳನ್ನೆಲ್ಲ ಏನು ಮಾಡ್ತಿದ್ರಿ, ಬೀಡಿನ ಹಂಚಿನ್ಯಾಗ ಮಾಡ್ತಿದ್ರು. ಅವು ಭಾಳ ಚಂದ ಟೇಸ್ಟ್ ಬರ್ತಿದ್ವು, ಅದು ಒಲೆ ಮೇಲೆ. ಈಗ ನಾನ್ ಸ್ಟಿಕ್ ಬಂದವ್ರಿ, ಆ ದೋಸೆ ಹಂಚಿಗೆ ಹತ್ಕೊಳ್ಳಂಗಲ್ಲ, ಆದ್ರೆ ಬಾಯಾಗ ಟೇಸ್ಟ್ ಕಡಿಮೆ ಇರ್ತಾವೆ ಅಂತ ಹೇಳ್ಬೋದು. ಅವಾಗಿನ ಟೇಸ್ಟ ಬೇರೆ ರೀ, ಈಗಿನ ಟೇಸ್ಟ ಬೇರೆ. ಈಗ ಕೆಲಸ ಕಮ್ಮಿ, ಟೆನ್ಷನ್ ಕಮ್ಮಿ ಆಗೈತಿ, ಅದರ ಟೇಸ್ಟ್ ಆರೋಗ್ಯ ಕಡಿಮೆ ಆಗೈತಿ ಅಂತ ಹೇಳ್ಬೋದು. ಈಗ ನನ್ನ ದೋಸೆನೂ ಅಷ್ಟು ಚಂದ ರೆಡಿ ಆಗೈತೆ ನೋಡ್ರಿ. ದೋಸೆ ಮೇಲೆ ನೀವು ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡೋರು ಕ್ಲೋಸ್ ಮಾಡ್ಬೋದು. ನಾನಿಲ್ಲೇ ನನ್ನ ದೋಸೆಗೆ ಲಿಡ್ ಕ್ಲೋಸ್ ಮಾಡಿಲ್ಲ. ಲಿಡ್ ಕ್ಲೋಸ್ ಮಾಡ್ದಂಗೂ ದೋಸೆ ಚಂದಂಗೆ ಹೇಳ್ತಾವೆ. ಒಂದು 2-3 ದೋಸೆ ಈಗ ನೀವೇನು ಮೇಲೆ ನೋಡಕತ್ತೀರಿ ಹಂಗೆ ಬರ್ತಾವ್ರಿ. ಆಮೇಲೆ ನಿಮ್ಗೆ ಕ್ರಿಸ್ಪಿ ದೋಸೆ ಬೇಕು ಅಂತಂದ್ರೂ ನೀವು ಎಣ್ಣೆ ಹಚ್ಚಲಿಲ್ದಂಗೆ ನೀವು ನಾನ್ ಸ್ಟಿಕ್ ಮ್ಯಾಗ ದೋಸೆ ಹಾಕಿದ್ರಿ ಅಂತಂದ್ರೆ ಅವು ದೋಸೆ ಏನಾಕವ್ರಿ ಕ್ರಿಸ್ಪಿಯಾಗಿ ಬರ್ತಾವೆ. ನೀವು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನೀವು ದೋಸೆ ಹೊಯ್ದ್ರಿ ಅಂತಂದ್ರೆ ನಾ ಈಗ ತೋರ್ಸಾಕತ್ತೇನಲ್ರಿ ದೋಸೆ ಹಂಗೆ ಬರ್ತಾವೆ. ನಿಮಗೆ ಯಾವ ಥರ ದೋಸೆ ಬೇಕೋ ಆ ಥರ ನೀವು ದೋಸೆ ಹೊಯ್ಕೋಬೋದು. 2 ಕಡೆ ಚಂದಂಗೆ ಬೇಯಿಸಿಂದ ನಮ್ಮ ದೋಸೆ ಹಿಂಗೆ ರೆಡಿ ಆಗೈತೆ ನೋಡ್ರಿ. ಕೊಬ್ಬರಿ ಚಟ್ನಿ ರೆಡಿ ಆಯ್ತು, ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು, ದೋಸೆ ರೆಡಿ ಆದವು. ಇನ್ನೇನು ಬೇಕ್ರಿ, ತಾಟ್ನ್ಯಾಗ ಹಚ್ಕೊಳ್ಳೋದು, ಮಸ್ತ್ ಹಂಗೆ ತಿನ್ನೋದು ಅಷ್ಟ ಬಾಕಿ ಐತಿ. ನೀವು ಒಂದ್ಸತಿ ಮನ್ಯಾಗ ಅದ್ರ ಜೊತೆಗೆ ನನ್ನ ಚಾನಲ್ಗೂ ಸಪೋರ್ಟ್ ಮಾಡ್ರಿ ಅಂತ